ಇದು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಿಂದ ಮಾಡಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ. ಇದಕ್ಕೆ ಅವತ್ತು ಯಾರು ಪಿತಾಮರಿದ್ದರೆ ನಮ್ಮ ಬಸವರಾಜ್ GS ಬಸವರಾಜ್ ಬಟ್ವಳ್ಳಿ ಅಲ್ಲಿವರೆಗೂ ಕೂಡ 20 ಕಿಲೋಮೀಟ್ರ್ 128 130 ಕೋಟಿ ರೂಪಾಯಿ ಸನ್ಮಾನ್ಯ ಗಡ್ಕರಿ ಸಾಹೇಬರು ಒನ್ ಟೈಮ್ ಇಂಪ್ರೂವ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಟೆಂಡರ್ ಆಗಿದೆ, ಇನ್ನೆರಡು ಟೆಂಡರ್ ಮೊನ್ನೆ ಕರೆದಿದ್ದಾರೆ, ಅದು ಮುಗಿಸ್ತಾ ಇದ್ದೀವಿ. KB ಕ್ರಾಸಿಂದ ಏನು ನಾವು ಕಿತ್ತೂರಿಗೆ ಹೋಗ್ತಾ ಇದ್ದ 2.25 ಕಿಲೋಮೀಟರ್ಸ್ ಇದ್ದು ಗೊಂದಲದ ಗೂಡಾಗಿತ್ತು. ಆ ಗೊಂದಲದ ಗೂಡನ್ನು ಬಿಡಿಸಿ ಏನು ಜಾಗ ಇದೆ ಆ ಜಾಗದಲ್ಲೇ ಪೂರ್ತಿ ಇವಾಗ ಮಾಡೋದಕ್ಕೆ ತುಮಕೂರು ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ 4-5 ಅಡಲ್ಸ್ಗಳೇನಿದೆ ಇದನ್ನು ಕೂಡ 100ಕ್ಕೆ 100 ಬಗೆಹರಿಸಿದ್ದೀನಿ. ಇನ್ನೊಂದು 3-4 ತಿಂಗಳಲ್ಲಿ ಇವೆಲ್ಲವೂ ಕೂಡ ನಿಮಗೆ ಕಣ್ಣು ಕಾಣಿಸ್ತದೆ. ನೀವು ಕುಂತ್ಕೊಂಡ್ರೆ ಡೈರೆಕ್ಟಾಗಿ ತುಮಕೂರು ಚಿಕ್ಕೂರವರೆಗೂ ಎಲ್ಲೋ ನಿಮಗೆ ಅಡ್ಡದಾರಿಗಳು ಇರೋದು ಒಂದೇ ದಾರಿ ಆಗ್ತದೆ. ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ಆದ್ಯತೆ ಕೊಡೋದ್ರಿಂದ ತುಮಕೂರಿನ ಸಾಮಾನ್ಯರಿಗೆ ಅನುಕೂಲ ಆಯ್ತದೆ. ಬಡವರನ್ನ ಯಾವ ರೀತಿ ಮೇಲ್ಪಂಕ್ತಿಗೆ ತರ್ಬೋದು. ನಮ್ಗೆ ಈಗಾಗಲೇ ಆಸ್ಪಿರೇಷನ್ ಡಿಸ್ಟ್ರಿಕ್ಟನ್ನ ರಾಷ್ಟ್ರದ ಪ್ರಧಾನಿಗಳು ಮಾಡಿ ನಮ್ಮನ್ನು ಬಹುತೇಕ ಕಡೆ ಕಳಿಸ್ತಾ ಇದ್ದಾರೆ. ಅಲ್ಲೇನೇ ನಾವು ನೋಡ್ತಾ ಇದ್ದೀವಿ ಆ ರೀತಿಯಾದ ನ್ಯೂನತೆಗಳು ಇಲ್ಲೂ ಕೂಡ ಇದ್ದರೆ ಅದನ್ನು ಕೂಡ ಹೆಂಗೆ ಸರಿಪಡಿಸ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀನಿ. ಟೆಂಡ್ರು ಕೂಡ ಆಗಿದೆ. ಮಡಗಶಿರಾಯಿಂದ ಮಧುಗಿರಿ, ಮಧುಗಿರಿಯಿಂದ ಕೋಟಕೆರೆಯಿಂದ ಊರುಕೇರಿ 3 ಸ್ಟೆಚ್ ಇದೆ. ಈ 3 ಸ್ಟೆಚ್ಗಳನ್ನು ಮುಗಿಸ್ತೀವಿ. ನಮ್ಗೆ ಈಗಾಗಲೇ ಎಷ್ಟು ಜಾಗ ಬರಬೇಕಾಗಿತ್ತು ಅಷ್ಟು ಜಾಗ ಬಂದಿದೆ. ಯೋಜನೆಗಳಾಗೆ ಇರಬಾರ್ದು ಅನ್ನೋದು ಯಾವ್ದಾದ್ರು ಒಂದು ಉದಾಹರಣೆ ಇದ್ದರೆ ಅದು ರಾಯದುರ್ಗ, ತುಮಕೂರು, ದಾವಣಗೆರೆ ಎರಡೂ ಕೂಡ ತುಂಬ ವ್ಯವಸ್ಥಿತವಾಗಿ ಆಗ್ತವೆ. ನಾನು ಈಗಾಗಲೇ ನಿಮಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದೀನಿ. ಆ ದಿನಾಂಕದ ಒಳಗಡೆ ಎರಡನ್ನು ಮುಗಿಸ್ತೀನಿ.